ಅಮ್ಮ, ಈಗ ನೀನು ನಿಮ್ಮ ಯಜಮಾನರು ಡಿಸೈಡ್ ಮಾಡಿದ್ರ ಯಾವ ಊರಿಗೆ ಹೋಗ್ಬೇಕು, ಎಷ್ಟು ದಿನ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಬುಕ್ ಮಾಡ್ಬಿಡ್ತೀನಿ ಕಂದ. ಅಣ್ಣ, ನಾನು ಅದ್ರ ಬಗ್ಗೆನೇ ಮಾತಾಡೋದಿಕ್ ಬಂದೆ. ಯಾಕಮ್ಮ ಅಚ್ಚು, ಪ್ರಯಾಣ ಮಾಡಕ್ಕೆ ಏನಾದ್ರೂ ತೊಂದ್ರೆನಾ? ಹಾಗಲ್ಲ, ಏನೂ ಇಲ್ಲ ಅದ್ಕೆ. ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂತ ಅನ್ಸ್ತಿದೆ. ನನಗೂ ಅಷ್ಟೇ, ಅವ್ರಿಗೂ ಅಷ್ಟೇ. ಇಬ್ರಿಗೂ ಅದೇ ಅನ್ನಿಸ್ತಿರೋದ್ರಿಂದ. ಅಲ್ಲ ಕಂದ, ನಿಮ್ಗೆ ಯಾಕೆ ಆತರ ಅನ್ನಿಸ್ತು? ಆ ಪ್ರಶ್ನೆನ ನಮಗ್ ನಾವೇ ಹಾಕೊಂಡ್ವಿ, ಆದ್ರೆ ನಮ್ಗೆ ಉತ್ತರ ಸಿಗ್ಲಿಲ್ಲ. ಕೊನೆಗೆ ನಾವಿಬ್ರು 2 ಫ್ಯಾಮಿಲಿನೂ ಒಟ್ಟಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿದೀವಿ. 2 ಫ್ಯಾಮಿಲಿನೂ ಒಂದಷ್ಟು ದಿನ ಆಚೆ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಬೇರೆ ವಾತಾವರಣ, ಬೇರೆ ಜನ, ಒಂಥರ ಖುಷಿಯಾಗಿರ್ಬೋದಲ್ವಣ್ಣ? ಅತಿಗೆ, ನೀವಿಬ್ರು ಏನಂತೀರಿ? ಬೀಸ್ತಾ? ನಿಮ್ಮ ಅಣ್ಣನ ಗಾಳಿನೂ ನಿನಗ್ ಬೀಸ್ತಾ? ಸರಿ ಹೋಯ್ತು. ಎಲ್ಲ ಹೋದ್ರು ನಾನ್ ಬರ್ತೀನಿ ಅಂತ ಅವ್ರು ಹೇಳ್ತಾರೆ. ಸರಿಯಾಗಿ ಬಂದು ನೀನು ಕರಿತೀಯ. ಕರ್ಕೊಂಡು ಹೋಗಮ್ಮ ನಿಮ್ಮ ಅಣ್ಣನ, ನಾನ್ ಬರಲ್ಲ. ಏನಾಗಿದೆ ನಿಮ್ಮಿಬ್ರಿಗೂ? ಹೊಸ ಜೋಡಿ ಹೋಗ್ ಬನ್ನಿ ಅಂತ ನಾವ್ ಹೇಳಿದ್ರೆ ಎಲ್ರನ್ನೂ ಸೇರಿಸ್ಕೊಂಡು ಹೋಗ್ತಾರಂತೆ. ಏನಮ್ಮ ನೀವು? ಅದಾಗಲ್ಲ ಅದ್ಗೆ. ಯಾಕಂದ್ರೆ ನಾವಿಬ್ರೇ ಹೋಗೋದಿಕ್ಕೆ ಒಂಥರ ಭಯ ಅದ್ಗೆ. ಆ ಮಂತ್ರ ಬೇರೆ ಮದ್ವೆ ಮುಗಿಯೋ ತನಕ ಒಂಥರ ತೊಂದರೆ ಕೊಡ್ತಿದ್ಲ. ಈಗದ್ ಎಲ್ಲಿದಳೋ ಏನೋ ಯಾರಿಗೂ ಗೊತ್ತಿಲ್ಲ. ಅವಳನ್ನ ಇನ್ನೂ ಪೊಲೀಸ್ ಬೇರೆ ಅರೆಸ್ಟ್ ಮಾಡ್ಲಿಲ್ಲ. ಎಲ್ಲಿ ಹೋದ್ರು ಅವಳು ನಮ್ನ ನೆಮ್ಮದಿಯಾಗಿರಕ್ ಬಿಡ್ಬೇಕಲ್ವಾ ಅದಕ್ಕೆ. ನಮ್ಗ ಅದೇ ಆತಂಕ ಕಾಡ್ತಿದೆ. ಏನಮ್ಮ ಅಚ್ಚೋ, ಅವಳು ಎಲ್ಲೋ ಹೋಗಿದ್ದಾಳೆ. ಅವಳು ಯಾಕೆ ನೀವು ಇದ್ದಲ್ಲಿಗೆ ಬಂದು ತೊಂದರೆ ಕೊಡ್ತಾಳೆ? ಅವಳಿಗೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಸುಮಾ, ಅಚ್ಚು ಹೇಳ್ತಾ ಇರೋದ್ರಲ್ಲೂ ಒಂದು ಅರ್ಥ ಇದೆ. ಏನ್ರಿ ನೀವು ಅವಳು ಹೇಳ್ದಂಗೆ ಹೇಳ್ತಾ ಇದ್ದೀರಾ? ಕಾರಣ ಇದೆ ಸುಮಾ. ನೀವೆಲ್ಲರೂ ಮದುವೆ ಮನೆಯಲ್ಲಿ ಸಂತೋಷದಲ್ಲಿ ಸಡಗರದಲ್ಲಿದ್ರಿ. ಅಂತ ಸಮಯದಲ್ಲೇ ವಿಷಯ ಹೇಳೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೆ. ಮದುವೆ ಮಂಟಪಕ್ಕೆ ಮಂತ್ರ ಬಂದಿದ್ಲು.